ಪಂಚ ಇಂದ್ರಿಯಗಳಿದೆ. ಈ ಪಂಚೇಂದ್ರಿಯಗಳಿಗೂ ಪಂಚ ಪ್ರಾಣಗಳಿಗೂ ಸಂಬಂಧ ಏನು? ಇವಾಗ ಹೇಗೆ ನಾವು ಪಂಚಭೂತಗಳಿಗೂ ಪಂಚ ಇಂದ್ರಿಯಗಳಿಗೂ ಸಂಬಂಧ ನೋಡಿದ್ವಿ, ಅದೇ ಥರ ಇನ್ನು ಇಟ್ಸ್ ಎನ್ ಇಂಟರ್ನಲ್ ಕನೆಕ್ಷನ್ ಪಂಚ ಇಂದ್ರಿಯಗಳಿಗೂ ಮತ್ತು ಪಂಚ ಪ್ರಾಣಗಳಿಗೂ. ಈಗ ಪಂಚಪ್ರಾಣ ಅಂದಾಗ ನಾವು ತಿಳ್ಕೊಳ್ಬೇಕಾಗಿರೋದು, ನಮ್ಮಲ್ಲಿ ಒಂದು ವಾಯು ವಾಯುವಿನಲ್ಲಿ ಪಂಚಪ್ರಾಣದಲ್ಲಿ ಒಂದು ವಾಯು ಕೆಲಸ ಮಾಡ್ತಾ ಇರೋದ್ರಿಂದಲೇ ಧಾರಣಾ ಶಕ್ತಿ ಮತ್ತು ಎಲ್ಲ ವಿಸರ್ಜನೆ ಆಗ್ತಾ ಇರೋದು. ಆ ಒಂದು ಗ್ರಾವಿಟೇಷನಲ್ ಪುಲ್ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದೆ. ಇಟ್ ಈಸ್ ಮೂವಿಂಗ್ ಅಕಾರ್ಡಿಂಗ್ ಟು ದಿ ಗ್ರಾವಿಟೇಷನಲ್ ಪುಲ್. ಅದಕ್ಕೆ ನಾವು ಅಪಾನವಾಯು ಅಂತ ಹೇಳ್ತೀವಿ. ಅಪಾನ ಪ್ರಾಣದಿಂದ ಮೂಲಾಧಾರ ಸ್ವಾಧಿಷ್ಠಾನದಲ್ಲಿ ಶಕ್ತಿಗಳು ಕೆಲಸ ಮಾಡಿ ವಿಸರ್ಜನೆ ಮಾಡುವಂಥದ್ದು. ನಮ್ಮಲ್ಲಿ ಎಲಿಮಿನೇಷನ್ ಕಾರ್ಯ ಏನೇನು ಬಹಳ ಮುಖ್ಯ, ಅದು ಲಯ ಕಾರ್ಯ ಆಗೋದೆಲ್ಲವೂ ಕೂಡ ನಮಗೆ ಆ ವಾಯುವಿನಿಂದ ವಾಯುವಿನಲ್ಲಿ ಅಪಾನ ವಾಯುವಿನಿಂದ ಆಗ್ತಾ ಇದೆ. ಪ್ರಾಣ ಅಂತ ಹೇಳ್ತೀವಿ, ಅಪಾನ ಪ್ರಾಣ. ಎರಡನೇದು, ಈ ಪ್ರಾಣ ಅನ್ನೋದು ನಮ್ಮ ಪ್ರತಿಯೊಂದು ಕಣಕಣದಲ್ಲೂ ಇದೆ. ಆದರೆ ಈ ಪ್ರಾಣ ಬರೀ ಹೊರಗಡೆ ಮಾತ್ರ ಇದ್ದರೆ ಆ ನರನಾಡಿಗಳನ್ನು ನಾವು ಉದ್ರೇಕಿಸೋಕ್ಕಾಗೋದಿಲ್ಲ. ಅದರಿಂದ ನಾವೇನು ಮಾಡಬೇಕು, ಆ ಪ್ರಾಣವನ್ನು ಅದರ ಕ್ರಿಯೆ ಮಾಡಿ ಈ ಮುದ್ರಾ ಮತ್ತು ಪ್ರಾಣಾಯಾಮ ಧ್ಯಾನ ಇದೆಲ್ಲ ಮಾಡಿದಾಗ ನಮ್ಮ ದೇಹ ಸಡಿಲವಾಗಿ ಬಿಟ್ಟಾಗ ಆ ಪ್ರಾಣ ಬಂಧಗಳ ಮೂಲಕ ಒಳಗಡೆ ಸಂಚಾರ ಮಾಡುತ್ತೆ, ಒಳಗಡೆ ಇಳಿಯತ್ತೆ ಪ್ರಾಣ. ಆ ಪ್ರಾಣ ಅಂದರೆ ಒಂದು ಕರೆಂಟ್ ಥರ ಎನರ್ಜಿ, ಅದು ಲೈಫ್ ಎನರ್ಜಿ. ಅದು ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಎಲ್ಲ ಕೋಶವನ್ನೂ ಕೂಡ ದಾಟಿ ಆನಂದ ಕೋಶಕ್ಕೆ ಹೋಗಿ ಅದರಲ್ಲಿರೋ ಆನಂದವನ್ನು ತಂದು ಇಡೀ ದೇಹ ಭಾಗಕ್ಕೆ ಅದು ವ್ಯಾಪಿಸ್ಕೊಳ್ಳುತ್ತೆ. ಅದನ್ನು ಪ್ರಾಣ ಅಂತಾರೆ. ಅದು ಸ್ವಾಧಿಷ್ಠಾನ ಚಕ್ರದಲ್ಲಿ ನಾವು ಬಂಧ ಮಾಡಿ ಒಳಗಡೆ ಈ ಮಣಿಪುರ ಚಕ್ರವನ್ನು ಒಳಗೆ ಎಳ್ಕೊಂಡಾಗ ಆ ಪ್ರಾಣವಾಯುವಿನ ಕೆಲಸ ಒಳಗಡೆ ಹರಿಯೋದು. ನಮಗೆ ಲೇಯರ್ ಬೈ ಲೇಯರ್ ಬೈ ಲೇಯರ್ ನಮ್ಮ ದೇಹದೊಳಗೆ ಆ ಪ್ರಾಣ ಇಳಿಯುತ್ತೆ. ಅದು ಫೀಲ್ ಆಗುತ್ತೆ. ವಿ ಫೀಲ್ ದ ಕನೆಕ್ಷನ್ ಬಿಟ್ವೀನ್ ದಿ ಔಟರ್ ವರ್ಲ್ಡ್ ಆ್ಯಂಡ್ ದಿ ಇನ್ನರ್ ವರ್ಲ್ಡ್. ಈ ಪ್ರಾಣದ ಕೆಲಸ ಏನು, ನಮ್ಮನ್ನು ಕನೆಕ್ಟ್ ಮಾಡೋದು. ಆಕಾಶ ಭೂಮಿನ ಕನೆಕ್ಟ್ ಮಾಡ್ದಂಗೆ ನಮ್ಮಲ್ಲಿ ಒಳಗಿನ ಪದರಗಳ ಜೊತೆಗೆ ಕನೆಕ್ಟ್ ಮಾಡುತ್ತೆ, ಕೋಶಗಳ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಹಾಗೆ ಸುಮ್ಮನೆ ಒಳಗಡೆ ಹುಟ್ಟೋದ್ರೆ ಪ್ರಯೋಜನ ಇಲ್ಲ, ಅದು ಮೇಲಕ್ಕೂ ಹೋಗಬೇಕು. ಮೇಲಕ್ಕೆ ಹೋಗಬೇಕಾದ್ರೆ ಪ್ರಾಣ ಎಗೇನ್ಸ್ಟ್ ಗ್ರಾವಿಟೇಷನಲ್ ಪುಲ್ ಎನರ್ಜಿ ಮೇಲಕ್ಕೆ ಹೋದಾಗ ರೈಸ್ ಆಗೋದು ಅಂತೀವಿ. ಅದು ಒಂದು ಸಮುದ್ರ ಉಕ್ಕಿದ ಹಾಗೆ ಮೇಲಕ್ಕೆ ಹೋಗೋದು ನಮ್ಮ ಉದ್ದೇಶ. ನಮ್ಮ ಬೆಳವಣಿಗೆ, ನಮ್ಮ ದಿಕ್ಕು ಎಲ್ಲ ಮೇಲಕ್ಕೆ ಹೋಗಬೇಕು ಪ್ರಾಣ. ಇಲ್ಲದರೆ ಬರೀ ಪ್ರಾಣವಾಯು ಕೆಳಗಡೆ ಹೋಗ್ತಾ ಇದ್ದರೆ ಬರೀ ಇಂದ್ರಿಯಗಳ ಒಂದು ಸಂಪರ್ಕದಿಂದ ನಾವು ಪ್ರಾಣಿಗಳ ಥರ ಜೀವನ ಮಾಡ್ತೀವಿ. ಇಂದ್ರಿಯಗಳನ್ನು ನಾವು ರಿಫೈನ್ ಮಾಡಿ ಮೇಲಕ್ಕೆ ಹೋಗಬೇಕಾದ್ರೆ ಪ್ರಾಣನ ಮೇಲಕ್ಕೆ ಕಳಿಸ್ಬೇಕು. ಮೇಲಕ್ಕೆ ಸುಮ್ಮನೆ ಹೋಗಲ್ಲ, ಅದನ್ನು ಮೊದಲು ಬ್ಯಾಲೆನ್ಸ್ ಮಾಡಬೇಕು. ಆ ಬ್ಯಾಲೆನ್ಸ್ ಮಾಡೋದು ಸಮಾನ ಪ್ರಾಣ. ಅದು ಮಣಿಪುರ ಚಕ್ರದಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸ್ವಾಧಿಷ್ಠಾನದಲ್ಲಿ ಒಳಗೆ ಹೋಗುತ್ತೆ, ಅಪಾನವಾಯು ಕೆಳಗೆ ಹೋಗುತ್ತೆ. ಯಾವಾಗ ಒಳಗೆ ಹೋಗೋಕ್ಕೆ ಶುರು ಆಯಿತು ಆವಾಗ ನಮಗೆ ಆ ಬ್ಯಾಲೆನ್ಸಿಂಗ್ ಶುರು ಮಾಡ್ತೀವಿ ನಾವು. ಆ ಬ್ಯಾಲೆನ್ಸ್ ಆದ ತಕ್ಷಣ ಉಸಿರಾಟದಲ್ಲಿ ಪ್ರಾಣಾಯಾಮದಲ್ಲಿ ಚೆನ್ನಾಗಿ ಗಾಳಿಯನ್ನು ಶೂನ್ಯಕ ಕುಂಭಕ ಮಾಡ್ತಾ ಬ್ಯಾಲೆನ್ಸ್ ಮಾಡಿ ನಾವು ಮೇಲಕ್ಕೆ ಎತ್ತುತ್ತೀವಿ. ಅದನ್ನು ಉದಾನ ಪ್ರಾಣ. ಉದಾನ ಪ್ರಾಣ ಅಂದರೆ ಮೇಲಕ್ಕೆ ಹೋಗುವಂತಹ ಪ್ರಾಣ. ಇದು ಈ ಉದಾನ ಪ್ರಾಣ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಯಾಕೆ ಅಂದರೆ ಇದು ಸೂಕ್ಷ್ಮ, ಅತಿ ಸೂಕ್ಷ್ಮ ಮತ್ತು ಮೇಲಕ್ಕೆ ಹೋಗೋದು. ಈ ಉದಾನ ಪ್ರಾಣ ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ನಮ್ಮ ದೇಹನ, ನಮ್ಮ ಅನುಭವವನ್ನು ಕೊಡುತ್ತೆ. ಆಮೇಲೆ ಈ ದೇಹ ಹೋದ ಮೇಲೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಮ್ಮನ್ನು ಕೊಂಡೊಯ್ಯುವುದು ಕೂಡ ಉದಾನ ಪ್ರಾಣವೇ. ಆ ಉದಾನ ಪ್ರಾಣ ಅನ್ನೋದು ಮೇನ್ ಪ್ರಾಣ, ಸ್ಟ್ರೀಮ್. ಆ ಮಣಿಪುರದಿಂದ ಉದ್ದಕ್ಕೂ ಅದು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ವಿಶುದ್ಧಿ ಚಕ್ರದವರೆಗೂ ಕರ್ಕೊಂಡು ಹೋಗುತ್ತೆ ಆ ಉದಾನ ಪ್ರಾಣ. ಆಮೇಲೆ ಏನಾಗುತ್ತೆ, ಮೇಲಕ್ಕೆ ಕರ್ಕೊಂಡು ಎಷ್ಟು ಫೋರ್ಸ್ನಲ್ಲಿ ನೀ ಮೇಲಕ್ಕೆ ಕಳಿಸ್ತೀಯಾ, ಎಷ್ಟು ನೀನು ರೂಟೆಡ್ ಆಗಿದೆಯಾ, ಒಳಗೆ ಗ್ರೌಂಡೆಡ್ ಆಗಿದೆಯಾ, ಎಷ್ಟು ಹತೋಟಿನಲ್ಲಿದೆ ನಿನಗೆ ನಿನ್ನ ದೇಹ ಸ್ಥಿತಿ, ಇದರ ಮೇಲೆ ಅದು ಹೆಚ್ಚೆಚ್ಚು ಎತ್ತರವಾಗಿ ಒಂದು ಚಿಲುಮೆ ಥರ, ಒಂದು ಫೌಂಟನ್ ಥರ ಜಿಗಿದು ಚಿಮ್ಮಿ ಅದು ಇಡೀ ದೇಹಕ್ಕೆ ವ್ಯಾಪಿಸ್ಕೊಳ್ಳುತ್ತೆ. ಅದು ವ್ಯಾನ. ವಿಶುದ್ಧಿ ಚಕ್ರದಿಂದ ಆಕಾಶ ತತ್ವದಿಂದ ಹಿಡಿದು ವಾಯು ಆಕಾಶ ತತ್ವದಲ್ಲಿ ಅದು ಸೂಕ್ಷ್ಮವಾಗಿ ಎನರ್ಜಿ ಏನು ಮಾಡುತ್ತೆ, ಕರೆಂಟ್ ಥರ ಇಡೀ ದೇಹಕ್ಕೆ ಪಸರಿಸಿಕೊಳ್ಳುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಪಂಚಪ್ರಾಣಗಳು ವ್ಯಾನ, ಪ್ರಾಣ, ಅಪಾನ,
ಪ್ರಾಣ, ಧ್ಯಾನ, ಸಮಾನ, ಉದಾನ ಪ್ರಾಣಗಳು ಕೆಲಸ ಮಾಡ್ತಾ ಇರೋದ್ರಿಂದ ಇಡೀ ದೇಹದಲ್ಲಿ, ಚರ್ಮದಲ್ಲಿ, ರಕ್ತದಲ್ಲಿ, ಮಾಂಸದಲ್ಲಿ, ಮೂಳೆಯಲ್ಲಿ, ಮಜ್ಜೆಯಲ್ಲಿ, ಪ್ರತಿಯೊಂದು ಸೆಕ್ಸ್ ಫ್ಲೂಯಿಡಲ್ಲಿ, ಮ್ಯೂಕಸ್ಸಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಚಲನೆ ಆಗಬೇಕಾದ್ರೆ ಆ ಒಂದು ಕರೆಂಟ್ ಇಲ್ಲದೇ ಆಗೋದಿಲ್ಲ. ಈ ಪಂಚಪ್ರಾಣಗಳು ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಣಕಣದಲ್ಲೂ ಕೂಡ ಒಂದು ಶಕ್ತಿಯಾಗಿ ಅದು ಕೆಲಸ ಮಾಡ್ತಾ ಇದೆ. ಅದು ಫೀಲ್ ಆಗಬೇಕು. ಪ್ರಾಣಾಯಾಮ, ಧ್ಯಾನ ಮಾಡ್ತಾ ದೇಹನ ಸಡಿಲವಾಗಿ ಬಿಡ್ತಾ ಸಾಕ್ಷೀಭೂತವಾಗಿ ಇದನ್ನು ಫೀಲ್ ಮಾಡ್ಬೋದು. ಅಮ್ಮ, ಪುರಂದರದಾಸರ ಒಂದು ಫೇಮಸ್ ಕೀರ್ತನೆ ಇದೆ, ಚಿತ್ತಶುದ್ಧಿ ಇಲ್ಲದವ ಅವಜ್ಞಾನಿಯೇ. ಅದು ಅವಜ್ಞಾನಿಯೇ ಕೂಡ ಆಗಬಹುದು. ಚಿತ್ತ ಅಂದ್ರೆ ಏನು ಅಮ್ಮ? ಇಲ್ಲಿ ಅಹಂಕಾರ ಅಂದ್ರೆ ನಿಜವಾಗ್ಲೂ ಏನು? ಅದರ ಮೂಲ ಎಲ್ಲಿದೆ? ಅಂತರಂಗ ಶುದ್ಧಿ, ಚಿತ್ತಶುದ್ಧಿ, ಒಳ ಅಂಗಳ ಶುದ್ಧಿ, ಇವರೆಲ್ಲ ಯೋಗಿಗಳು, ಜ್ಞಾನಿಗಳು ಯಾರು ಧ್ಯಾನ ಮಾಡಿದಾರೋ ಅವರೆಲ್ಲ ಉಪಯೋಗಿಸೋ ಪದಗಳು. ಅವ್ರಿಗೆ ಚೆನ್ನಾಗಿ ಗೊತ್ತು. ದೇಹದಿಂದ, ಮನಸ್ಸಿನಿಂದ, ದೇಹ ಮನಸ್ಸಿನ ಭಾವನೆಯಿಂದ, ದೇಹಾಭಿಮಾನದಿಂದ, ಮನಸ್ಸಿನ ಒಂದು ಅಭಿಮಾನದಿಂದ, ದುರಭಿಮಾನದಿಂದ ನಾವು ನಾನು ಅನ್ನೋದನ್ನು ತಪ್ಪು ತಿಳ್ಕೊಂಡು ಆರೋಪ ಮಾಡ್ಕೊಂಡಿರ್ತೀವಿ. ಅದು ಅಹಂಕಾರ. ಎಲ್ಲಿವರೆಗೆ ಈ ಅಹಂಕಾರ ಇದೆ, ಎಲ್ಲಿವರೆಗೆ ನಮ್ಮ ಬುದ್ಧಿ ವಿಜ್ಞಾನ ಕೋಶದಲ್ಲಿ ಎಲ್ಲಿವರೆಗೆ ಬುದ್ಧಿ ಅಹಂಕಾರವನ್ನು ಮಾತ್ರ ಎಲ್ಲಿ ಸರ್ವಸ್ವ ಅಂತ ತಿಳ್ಕೊಂಡಿದೆಯೋ ಅಲ್ಲಿವರೆಗೂ ದೇಹದ ಕರ್ಮಗಳು, ಪ್ರಪಂಚದಿಂದ ಬಂದ ವಿಷಯ, ವಿಚಾರ, ವ್ಯಕ್ತಿಗಳು ಎಲ್ಲವೂ ಕೂಡ ನಾವು ಯಾವ ರೀತಿ ಅಂಟಿಸ್ಕೊಳ್ತೀವಿ ಅದೆಲ್ಲ ಕರ್ಮಗಳನ್ನು ನಾವು ತಗೊಳ್ತಾ ಇರ್ತೀವಿ ಅಹಂಕಾರದಿಂದ. ಯಾಕೆಂದರೆ ಅಹಂಕಾರ ಇಸ್ ಅನ್ ಐಡೆಂಟಿಫಿಕೇಷನ್ ವಿತ್ ದಿ ಬಾಡಿ ವಿಚ್ ಈಸ್ ನಾಟ್ ರಿಯಲಿ ಮೀ. ಐಡೆಂಟಿಫಿಕೇಷನ್ ವಿತ್ ದಿ ಮೈಂಡ್, ಐಡೆಂಟಿಫಿಕೇಷನ್ ವಿತ್ ದಿ ಪರ್ಸನಾಲಿಟಿ. ನಾವೇ ಮಾಡಿಕೊಂಡಿರುವಂಥದ್ದು ಐಡೆಂಟಿಫಿಕೇಷನ್ ವಿತ್ ಅವರ್ ಕರ್ಮ, ಕಾರ್ಮಿಕ್ ಪರ್ಸನಾಲಿಟಿ. ಅದಕ್ಕೆ ನಾವು ತಗೊಂಡಿರೋ ಪಾತ್ರ ಏನು, ನಮ್ಮ ಜನ್ಮ ಕರ್ಮದ ಪಾತ್ರ, ಅದನ್ನು ನಾನು ಅಂದ್ಕೊಂಡು ಐಡೆಂಟಿಫೈ ಮಾಡಿಕೊಂಡಿರೋದೇ ಅಹಂಕಾರ. ಇದು ಬಹಳ ಹೊರಮುಖವಾದ ಜೀವನ. ಎಲ್ಲಿವರೆಗೂ ಬರೀ ಇಷ್ಟರಲ್ಲೇ ಇರ್ತೀವಿ, ಕರ್ಮ ಮಾಡ್ತಾನೇ ಇರ್ತೀವಿ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ನೋಡಪ್ಪ, ನೀನು ಎಷ್ಟೇ ಪುಸ್ತಕ ಓದು, ಎಷ್ಟೇ ಜ್ಞಾನವನ್ನು ಹೊರಗಡೆಯಿಂದ ಸಂಪಾದಿಸು, ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ತಿಳ್ಕೊ, ಆದರೂ ಕೂಡ ನೀನು ಅಜ್ಞಾನಿಯೇ. ಯಾಕೆ ಅಂದರೆ ನೀನು ಎಲ್ಲ ಮತ್ತೆ ಚಿತ್ತಕ್ಕೆ ಕಸವನ್ನೇ ತುಂಬ್ತಾ ಇದೆಯಾ. ನೀವು ಓದಿದ್ದು, ಕಲ್ತಿದ್ದು, ನಿನ್ನ ಡಿಗ್ರಿ, ನಿಂದೆಲ್ಲನೂ ಕಸ ಆಗುತ್ತೆ ಒಳಗಡೆ ಹೋಗಿ. ಈ ದೇಹ ಹೋದ್ಮೇಲೆ ಎಲ್ಲ ಮರ್ತೋಗುತ್ತೆ, ಯಾವುದೂ ನೀನು ಹಿಂದೆ ಬರಲ್ಲ. ಯಾಕೆಂದರೆ ಅದು ಒಂದು ಬಾರ್ಡ್ರನ್ನ ಕ್ರಾಸ್ ಮಾಡೇ ಇಲ್ಲಪ್ಪ. ಅದೆಲ್ಲ ಹೊರಗಡೆ ಬಂದಿರೋದು. ಒಂದು ಸತಿ ತಲೆಗೆ ಏಟು ಬಿದ್ದರೆ ಎಲ್ಲ ಮರ್ತೋಗುತ್ತೆ. ಇಟ್ಸ್ ಓನ್ಲಿ ಎ ಪ್ಯಾಟ್ರನ್, ಇಟ್ಸ್ ಓನ್ಲಿ ಎ ಮೆಮೊರಿ ಅಂತ ಹೇಳಿದ್ದಾರೆ. ಅವನು ಅಜ್ಞಾನಿ ಅಂತ ಅಂದರೆ ಗೊತ್ತಿಲ್ಲದೆ ಇರೋನು, ಗೊತ್ತಿದೆ ಅಂತ ಅಂದ್ಕೊಂಡವನು, ಭ್ರಮಾಧೀನವಾಗಿರೋನು, ನಾನು ಜ್ಞಾನಿ ಅಂತ ತಿಳ್ಕೊಂಡು ಮೆರೀತಾ ಇರೋ ಅಹಂಕಾರಿ ಅಂತ ಹೇಳ್ತಾರೆ. ಆದರೆ ಒಳಗಡೆ ಚಿತ್ತಶುದ್ಧಿ ಆಗಬೇಕು ಅಂದರೆ ಅದು ಬರೀ ದೇಹ ಮನಸ್ಸನ್ನು ಶುದ್ಧಿ ಮಾಡಿದ್ರೆ ಚಿತ್ತಶುದ್ಧಿ ಆಗೋದಿಲ್ಲ, ಅಂತಃಕರಣ ಶುದ್ಧಿ ಆಗಬೇಕು. ಇದು ಹೊರಗಡೆಯಿಂದ ನಾವು ಕಸ ಹಾಕೋದನ್ನು ನಿಲ್ಲಿಸೋಕ್ಕೆ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ ಇಷ್ಟು ಬೇಕೇ ಬೇಕು. ಪತಂಜಲಿ ಯೋಗ ಎಷ್ಟು ಚೆನ್ನಾಗಿ ಫ್ರೇಮ್ ಆಗಿದೆ ಅಂದರೆ ಮೊದಲನೇ 4 ಬಹಿರ್ಸಾಧನ, ಅಂತರ್ಸಾಧನ ಅಂದರೆ ಸ್ವಲ್ಪ ಅಂತರ ಸಾಧನ ಆಗಬೇಕು. ಅದರಿಂದ ಕೆಲವು ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ ನಮಗೆ ಅರಿವು ಉಂಟಾಗುತ್ತೆ. ಬುದ್ಧಿವಂತರು ನಾವು ಇದು ಮಾಡಬಾರ್ದು, ಇದು ಸಾಕು, ಇದು ಬೇಸರ ಆಯಿತು, ಇದು ಬೇಡ, ಇದೆಲ್ಲ ನಮಗೆ ನಿತ್ಯ ಅನಿತ್ಯದ ಒಂದು ಪರಿವೆ ಜ್ಞಾನದಲ್ಲಿ ಬರುತ್ತೆ. ಆದರೆ ಅದನ್ನು ಪ್ರಾಕ್ಟಿಕಲ್ಲಾಗಿ ನಾವು ಬಳಸಬೇಕಾದ್ರೆ ನಾವು ಒಳಗಡೆ ಧಾರಣ ಸಮಾಧಿಗೆ ಹೋಗಲೇಬೇಕು. ಪ್ರತ್ಯಾಹಾರ, ಧಾರಣ, ಸಮಾಧಿ, ಅಂತರ ಸಾಧನಕ್ಕೆ, ಅಂತರಾಂತರ ಸಾಧನದಲ್ಲಿ ಚಿತ್ತಶುದ್ಧಿ ಆಗತ್ತೆ. ಹೊರಗಡೆಯಿಂದ ಬರೋದು ಯಾವಾಗ ನಿಲ್ಲುತ್ತೆ, ಒಳಗಡೆದು ನಮಗೆ ಭಾರ ಆಗೋಕ್ಕೆ ಶುರು ಆಗುತ್ತೆ. ಒಳಗಡೆದು ನಮಗೆ ರಿಯಲೈಸ್ ಆಗುತ್ತೆ. ಆವಾಗ ನಾವು ಯಾರು, ಇದು ಸುಳ್ಳು ಅಂತ ಗೊತ್ತಾಗುತ್ತೆ. ಈ ಅಹಂಕಾರ ಸುಳ್ಳು, ನಾನು ಇದಲ್ಲ, ನಾನು ಬೇರೆ ಏನೋ, ನನ್ನ ಒಳಗಡೆ ಯಾವುದೋ ಒಂದು ಶಕ್ತಿ ಇದೆ, ನನ್ನ ಪೊಟೆನ್ಷಿಯಲ್ಲೇ ಬೇರೆ. ಈ ಒಂದು ಪರಿಜ್ಞಾನ ಜ್ಞಾನಿಗೆ ಬರುತ್ತೆ. ಅದು ತಿಳ್ಕೊಂಡವನು ಜ್ಞಾನಿ, ಅದು ತಿಳ್ಕೊಂಡಿರೋನು ಅಜ್ಞಾನಿ ಅಂತ ದಾಸರು, ಜ್ಞಾನಿಗಳು, ಮುನಿಗಳು ಹೇಳಿದ್ದಾರೆ. ಇದನ್ನು ಯಾವಾಗ ನಾನು ಯಾರು ಅಂತ ನಮಗೆ ಧ್ಯಾನದಲ್ಲಿ ಗೊತ್ತಾಗುತ್ತೆ, ಆವಾಗ ಚಿತ್ತ ಶುದ್ಧಿ ಆಗ್ತಾ ಬರುತ್ತೆ.
ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಮೇಲೆ ನಮಗೆ ಒಳಗಿಂದ ಪರಿಚಯವಾಗುತ್ತೆ ಬುದ್ಧಿಗೆ, ಬುದ್ಧಿ ಒಳಮುಖವಾಗುತ್ತೆ. ಆಗ ಏನೋ ಒಂದು ಹೊಸ ಪ್ರಪಂಚ ನಾವು ಒಳಗಡೆ ನೋಡ್ತೀವಿ, ಅನುಭವಿಸ್ತೀವಿ. ಅದರ ರಿಫ್ಲೆಕ್ಷನ್ ಹೊರಗಡೆ ಕಾಣಿಸೋಕ್ಕೆ ಶುರು ಆದಾಗ ನಮಗೆ ಇದೇನಾ ಪ್ರಪಂಚದಲ್ಲಿ ನಾವಿದ್ದಿದ್ದು, ನೋಡೋದು ಬೇರೆ, ಕೇಳೋದು ಬೇರೆ, ಮೂಸೋದು ಬೇರೆ, ಮುಟ್ಟೋದು ಬೇರೆ. ಒಬ್ಬ ಮನುಷ್ಯನಲ್ಲಿ ಅಂಥ ಪರಿವರ್ತನೆ ಆಗುತ್ತೆ ಚಿತ್ತಶುದ್ಧಿ ಆದರೆ. ಅಮ್ಮ, ನಾವು ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಆ ಪಂಚಭೂತಗಳ ಕೆಲಸ ಏನು ಅಮ್ಮ? ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ. ಇದು ಅರ್ಥ ತಿಳ್ಕೊಂಡ್ಬಿಟ್ರೆ ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ಸ್ವರೂಪ, ಈ 5ರ ಒಂದು ಮಹಿಮೆ ಏನು, ಅದರ ವಿಶೇಷತೆ ಏನು, ಅದೇನು ಅಂತ ಗೊತ್ತಾಗುತ್ತೆ. ಬರೀ ಅದು ನಂಬರ್ ಅಲ್ಲ. ಈ ಪ್ರಪಂಚ ನಡೀತಾ ಇರೋದೇ ಪಂಚಕೃತ್ಯಗಳಿಂದ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಪಂಚಬ್ರಹ್ಮರಿಂದ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶಾ, ಸದಾಶಿವ ಪಂಚಬ್ರಹ್ಮರಿಂದ ನಡೀತಾ ಇದೆ. ಅಂದಮೇಲೆ ಏನೋ ಇರಬೇಕು. ಇದು ಅವ್ರಿಗೆಲ್ಲ ಒಂದು ಸಾಧನ ಬೇಕು ನಡೆಸೋಕ್ಕೆ. ಒಂದು ಡ್ರೈವ್ ಮಾಡಬೇಕಾದ್ರೆ ಕಾರ್ ಬೇಕು, ಅಡುಗೆ ಮಾಡಬೇಕಾದ್ರೆ ಪಾತ್ರೆ ಬೇಕು, ಸಾಮಾನು ಬೇಕು, ಹಾಗೆ ಸಾಮಗ್ರಿಗಳು ಬೇಕು. ಹಾಗೆ ಪಂಚಭೂತಗಳ ಮೂಲಕ, ಪಂಚಕೋಶಗಳ ಮೂಲಕ, ಪಂಚಪ್ರಾಣಗಳ ಮೂಲಕ ಅವರು ಇಡೀ ವಿಶ್ವವನ್ನು ಸೃಷ್ಟಿಯಲ್ಲಿ ಎಲ್ಲವೂ ನಡೀತಾ ಇದೆ, ನಡೆಸ್ತಾ ಇದೆ ಆ ಪರಮಾತ್ಮ ಆ ಯೂನಿವರ್ಸ್ನಲ್ಲಿ. ಅದರಿಂದ ನಾವು ಪಂಚಭೂತ ಅಂತ ತಗೊಂಡ್ರೆ ಇದರ ಮೇನ್ ಕೆಲಸ ಏನು, ನಮಗೆ ಗೋಚರವಾಗುವಂಥದ್ದು ಏನು, ಈ ದೇಹದಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ಪಂಚಭೂತಗಳನ್ನು ತಿಳ್ಕೊಳ್ಬೋದು ಅಷ್ಟನ್ನೇ ಅಲ್ಲಿಂದನೇ ಪ್ರಾರಂಭ ಮಾಡಬೇಕು. ನಮ್ಮ ದೇಹ ಯಾವ ರೀತಿ ಕಾಂಪ್ಲೆಕ್ಸ್ ಆಫ್ 5 ಸೆನ್ಸಸ್ ಅಂತ ಮರಿಬಾರ್ದು. ದೇಹ ಅಂದ ತಕ್ಷಣ ಕೈಕಾಲು ರುಂಡ ಮುಂಡ ಅಲ್ಲ, ಇದು ಒಂದು ಪಂಚಭೂತಗಳ ಸಮೂಹ ಅಂತಲೇ ತೆಗೆದುಕೊಂಡ್ರೆ ಸೂಕ್ಷ್ಮವಾಗಿ ಈ ದೇಹವನ್ನು ಅರ್ಥ ಮಾಡ್ಕೊಳ್ಬೋದು. ಇದು ಈ ದೇಹದ ಒಂದು ಮೂಲಕವೇ ನಾವು ಪರಮಾತ್ಮನೆಡೆಗೆ ಹೋಗೋಕ್ಕೆ ಒಂದು ವಾಹನ ಥರ ಉಪಯೋಗಿಸ್ಕೊಂಡು ಹೋಗ್ತೀವಿ. ಇದೊಂದು ದೊಡ್ಡ ಸಾಧನ. ಪರಮಾತ್ಮನೇ ನಮಗೆ ಗಿಫ್ಟಾಗಿ ಬಳುವಳಿಯಾಗಿ ಕೊಟ್ಟ ಸಾಧನ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ದೇಹ ಅಂದ ತಕ್ಷಣ ನಮಗೆ ಮನಸ್ಸಿಗೆ ಬರಬೇಕಾಗಿರೋದು ನವಧಾತು ಅಥವಾ ಸಪ್ತಧಾತುಗಳ ಈ ಪಂಚಭೂತಗಳ ಒಂದು ಸಮೂಹ ಈ ಶರೀರ. ನಾನು ಮೂಸ್ತಾ ಇದ್ದೀನಿ, ಪಂಚ ಇಂದ್ರಿಯಗಳಿಂದ ನಾನು ಪ್ರಪಂಚವನ್ನು ಮೂಸ್ತೀನಿ. ಅಂದರೆ ಆ ಫ್ರ್ಯಾಗ್ರೆನ್ಸ್ ಏನಿದೆ, ನಮಗೆ ಎಲ್ಲ ರೀತಿ ಸೌಗಂಧ, ಕೆಟ್ಟದ್ದು, ಒಳ್ಳೆಯದು, ಸರಿ, ತಪ್ಪು, ಇದು ತುಂಬ ಕೆಟ್ಟದ ವಾಸನೆ, ದುರ್ವಾಸನೆ, ಒಳ್ಳೆ ವಾಸನೆ ಅಂತ ನಾವು ನಿರ್ಧಾರ ಮಾಡೋದೇನೆ ಈ ಮೂಗಿರೋದ್ರಿಂದ. ಈ ಮೂಗಿನ ಒಂದು ಪ್ರಿನ್ಸಿಪಲ್ ಏನು ಅಂದರೆ ಇದು ವಾಸನೆಯನ್ನು ಕಂಡುಹಿಡಿಯೋದು. ಇದು ಪ್ರಕೃತಿಯ ಒಂದು ತತ್ವ ಇದೆ, ಇದರಲ್ಲಿ ಪ್ರಿನ್ಸಿಪಲ್, ಅರ್ತ್ ಪ್ರಿನ್ಸಿಪಲ್ ಇದೆ. ನಮ್ಮ ಮೂಲಾಧಾರ ಶಕ್ತಿಯನ್ನು ಇದು ನಾವು ಮೂಲಾಧಾರ ಶಕ್ತಿಯಿಂದ, ಮೂಲಾಧಾರದಲ್ಲಿ ಇರುವ ಶಕ್ತಿಯಿಂದ ನಾವು ಆ ಒಂದು ಪೃಥ್ವಿ ತತ್ವದಿಂದ ನಾವು ವಾಸನೆಯನ್ನು ನೋಡ್ತಾ ಇದ್ದೀವಿ. ಅದರಿಂದ ಪಂಚಭೂತದಲ್ಲಿ ಮೊದಲನೇದು ಪೃಥ್ವಿ. ಆ ಪೃಥ್ವಿಯಿಂದ, ಪೃಥ್ವಿ ತತ್ವದಿಂದ ನಮಗೆ ಈ ದೇಹದಿಂದ ವಾಸನೆ ಬರ್ತಾ ಇದೆ. ಅಂದರೆ ಮೂಗಿನ ಮೂಲಕ ವಾಸನೆಯನ್ನು ನಾವು ಎಳ್ಕೋತಾ ಇದ್ದೀವಿ, ಪರ್ಸೀವ್ ಮಾಡ್ತಾ ಇದ್ದೀವಿ. ಜಲತತ್ವ ಎರಡನೇದು, ಪೃಥ್ವಿ ಜಲ. ಜಲತತ್ವದಿಂದ ಈ ನಾಲಿಗೆಯ ರುಚಿ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ಸ್ವಾದಿಷ್ಟಾನ ಚಕ್ರ ಜಲತತ್ವದ್ದು. ಮಣಿಪುರ ಚಕ್ರ ನಮಗೆ ಒಂದು ಅಗ್ನಿ ತತ್ವದ್ದು. ನಾವು ನೋಡ್ತಾ ಇದ್ದೀವಿ ರೂಪ, ಕಣ್ಣಿನ ಒಂದು ಶಕ್ತಿ, ಗ್ರಹಣ ಶಕ್ತಿ, ಬಣ್ಣಗಳನ್ನು ನೋಡೋದು, ಆಕಾರಗಳನ್ನು ನೋಡೋದು, ರುಚಿಯಲ್ಲಿ ಷಡ್ರುಚಿಗಳನ್ನು ಅನುಭವಿಸೋದು, ಷಡ್ರಸಗಳನ್ನು ಅನುಭವಿಸೋದು, ಕಹಿ, ಸಿಹಿ, ಉಪ್ಪು, ಖಾರ ಎಲ್ಲ ಎಷ್ಟು ವೆರೈಟಿ ಸಿಗ್ತಾ ಇದೆ ನಾಲಿಗೆಯಲ್ಲಿ ಜಲತತ್ವದಿಂದ. ಎಷ್ಟನ್ನು ನಾವು ಬಣ್ಣಗಳನ್ನು ನೋಡ್ತಾ ಇದ್ದೀವಿ, ಎಷ್ಟು ಆಕಾರಗಳನ್ನು, ರೂಪಗಳನ್ನು ನಾವು ಆಸ್ವಾದಿಸ್ತಾ ಇದ್ದೀವಿ. ಕಣ್ಣಿನಿಂದ ಬೆಳಕನ್ನು ನೋಡ್ತೀವಿ, ಕತ್ತಲನ್ನು ನೋಡ್ತೀವಿ, ಏನೇನನ್ನು ನೋಡ್ತೀವಿ. ನೋಡಿದ್ದೆಲ್ಲ ಅಗ್ನಿಯ ತತ್ವದಿಂದ.
ಹಾಗೆ ಎಷ್ಟು ಶಬ್ದಗಳನ್ನು ಕೇಳ್ತೀವಿ, ಹಾಡುಗಳನ್ನು ಕೇಳ್ತೀವಿ, ಮಂತ್ರಗಳನ್ನು ಕೇಳ್ತೀವಿ. ಎಷ್ಟು ಶಬ್ದಗಳಿದೆ. ಆ ಶಬ್ದಗಳೆಲ್ಲ ಗ್ರಹಿಸ್ತಾ ಇರೋದು ಹೇಗೆ? ನಮಗೆ ವಾಯುತತ್ವದಿಂದ. ಕಿವಿ ಕೆಲಸ ಮಾಡ್ತಾ ಇರೋದು ವಾಯುತತ್ವದಿಂದ, ಕಣ್ಣು ಕೆಲಸ ಮಾಡ್ತಾ ಇರೋದು ಅಗ್ನಿತತ್ವದಿಂದ, ನಾಲ್ಗೆ ಕೆಲಸ ಮಾಡ್ತಾ ಇರೋದು ಜಲತತ್ವದಿಂದ, ಮೂಗು ಕೆಲಸ ಮಾಡ್ತಾ ಇರೋದು ನಮ್ಮ ಪೃಥ್ವಿ ತತ್ವದಿಂದ. ಹಾಗೆ ಸ್ಪರ್ಶಾನುಭವ ಆಗ್ತಾ ಇದೆ, ವಿಶುದ್ಧಿ ಚಕ್ರದಲ್ಲಿ ಕೆಲಸ ಮಾಡ್ತಾ ಇದೆ ಆಕಾಶ ತತ್ವದಿಂದ. ಸ್ಪರ್ಶ ನಮಗೆ ಯಾವುದು ಬಿಸಿ, ಯಾವುದು ತಣ್ಣಗೆ, ಯಾವುದು ಒರಟು, ಯಾವುದು ನಯ ಎಲ್ಲ ಗೊತ್ತಾಗ್ತಾ ಇದೆ. ಮುಟ್ಟಿದ್ರೆ ನಾವು ಹೇಳ್ತೀವಿ ಇದು ಹೀಗೆ ಇದೆ ಅಂತ, ಒಡ್ಡಾಗಿದೆ, ನೈಸಾಗಿದೆ ಎಲ್ಲ ಹೇಳ್ತೀವಲ್ಲ. ಇದೆಲ್ಲವೂ ನಮಗೆ ಹೇಗೆ ಬಂತು? ಈ ಜ್ಞಾನ ಎಲ್ಲ ಪಂಚ ಇಂದ್ರಿಯಗಳಿಂದ ಬಂದಿರೋದು, ಪಂಚಭೂತದ ಕೆಲಸದಿಂದ ಬಂದಿರೋದು. ಪಂಚಚಕ್ರಗಳು ಅದಕ್ಕಾಗಿ ಕೆಲಸ ಮಾಡ್ತಾ ಇವೆ. ಇದನ್ನೆಲ್ಲ ನಿಯಂತ್ರಿಸ್ತಾ ಇರುವಂಥದ್ದು 6ನೇ ಚಕ್ರ ಯಾವುದು? ಅದು ಮನಸ್ಸು. ಮನಸ್ಸು ಇದೆಲ್ಲವನ್ನೂ ಸೇರಿ ಆಗಿದೆ, ಸೂಕ್ಷ್ಮ ರೂಪದಲ್ಲಿ ಆ ತನ್ಮಾತ್ರೆಗಳಿಂದ ಆಗಿದೆ. ಶಬ್ದ ಸ್ಪರ್ಶ ರೂಪ ರಸಗಂಧಗಳ ತನ್ಮಾತ್ರೆ ಸೇರಿ ನಮ್ಮ ಮನಸ್ಸಾಗಿದೆ. ಅದರಿಂದ ಪಂಚಭೂತ ಅಂದ ತಕ್ಷಣ ಬರೀ ಹೊರಗಡೆ ಪ್ರಕೃತಿಯಲ್ಲಿ ಒಂದು ಭೂಮಿ, ಒಂದು ಜಲ, ಒಂದು ಅಗ್ನಿ, ಒಂದು ವಾಯು, ಆಕಾಶ ಅಷ್ಟೇ ಅಲ್ಲ, ಅದಕ್ಕೂ ನಮಗೂ ಎಷ್ಟು ಸಂಬಂಧ ಇದೆ. ಯಾವ ರೀತಿ ಅಲ್ಲಿ ಕೆಲಸ ಆಗ್ತಾ ಇದೆ ಹಾಗೆ ಇಲ್ಲೂ ಕೆಲಸ ಆಗ್ತಾ ಇದೆ ಅಂತ ಈ ಜ್ಞಾನ ಬಹಳ ಮುಖ್ಯವಾಗುತ್ತೆ ನಮ್ಮ ಮೆಡಿಟೇಷನ್ಗೆ. ಪಂಚಕೋಶಗಳಿಗೂ ಮತ್ತೆ ಮನಸ್ಸಿಗೂ ಇರುವಂತಹ ಸಂಬಂಧದ ಬಗ್ಗೆ ಅಮ್ಮ ನೀವೇನಾದರೂ ಹೇಳ್ತೀರಾ? ಪಂಚಕೋಶ ಅಂದಾಗ ನಾವು ನಮ್ಮ ದೇಹನ ಪುನಃ ನಾವು ಡೈಸೆಕ್ಟ್ ಮಾಡಿ ಇನ್ನೂ ಒಳಗೆ ಹೋಗ್ತಾ ಇದ್ದೀವಿ. ಬರೀ ಚರ್ಮ, ರಕ್ತ, ಮಾಂಸ, ಮೂಳೆ ಅಷ್ಟೇ ಅಲ್ಲ, ಇನ್ನೂ ಒಳಗೆ ಹೋದಾಗ ನಮ್ಮ ದೇಹದಲ್ಲಿ 5 ಕೋಶಗಳಿದೆ. ಶೀತ್ ಅಂತ ಹೇಳ್ತೀವಿ, 5 ಶೀಟ್ಸ್. ವಿ ಹ್ಯಾವ್ ಟು ಪಾಸ್ ಥ್ರೂ ದಿ ಶೀಟ್ಸ್. ನಾವು ತಿಳ್ಕೊಬೇಕಾದ್ರೆ ಅನ್ನಕೋಶ ಅದು ಸ್ಥೂಲವಾದ ದೇಹಕ್ಕೆ ಸಂಬಂಧಪಟ್ಟಿದ್ದು. ಅನ್ನಕೋಶದಲ್ಲಿ ಏನೇನಿದೆ, ಅನ್ನಕೋಶ ಯಾವ ರೀತಿ ಕೆಲಸ ಮಾಡುತ್ತೆ, ಎಲ್ಲ ಫಿಸಿಯೋಲಾಜಿಕಲ್ ಆರ್ಗನ್ಸ್ ಯಾವ ರೀತಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ, ಅನಾಟಮಿ ಏನು, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಫಿಸಿಯಾಲಜಿ ಆಫ್ ದಿ ಬಾಡಿ, ಇನ್ಸ್ಟಿಂಕ್ಟ್ಸ್ ಆಫ್ ದಿ ಬಾಡಿ, ಹ್ಯಾಬಿಟ್ಸ್ ಆಫ್ ದಿ ಬಾಡಿ, ಇದೆಲ್ಲ ತಿಳ್ಕೊಳ್ಳೋದು ಅನ್ನಕೋಶದಲ್ಲಿ. ಅನ್ನಕೋಶದಲ್ಲಿ ಎಷ್ಟೋ ಅನ್ನಕೋಶದ ಹೊರಗಿಂದ ಬಂದ ವಿಷಯಗಳನ್ನು, ಹೊರಗಿಂದ ಬಂದ ಕಸವನ್ನು ಇದು ತೆಗೆದುಕೊಳ್ಳೋದ್ರಿಂದ ಒಂದೊಂದು ಸತಿ ಅದನ್ನು ನಾವು ಹೊರಗಡೆಯಿಂದ ಕ್ಲೀನ್ ಮಾಡದೇ ಇದ್ದರೆ ಪ್ರಾಣಾಯಾಮ ಮಾಡಿ ಒಳಗಡೆಯಿಂದ ಕ್ಲೀನ್ ಮಾಡಿ ಹೊರಗೆ ಹಾಕ್ಬೋದು, ಅನ್ನಕೋಶವನ್ನು ಶುದ್ಧಿ ಮಾಡ್ಬೋದು. ಈ ಇಲ್ಲ ಮಾಡದೇ ಇದ್ದರೆ ಅದರ ಕೊಳೆ ಎಲ್ಲ ಬಂದು ಸೂಕ್ಷ್ಮವಾದ ಮನಸ್ಸಿನ ಮೇಲೆ ಕರ್ಮವಾಗಿ ಲೇಪವಾಗುತ್ತಲ್ಲ, ಅದು ಮನೋಕೋಶ. ಮನೋಕೋಶದಲ್ಲಿ ಇಂದ್ರಿಯಗಳಿಂದ ಬಂದ ಪ್ರಪಂಚದಲ್ಲಿ ನಾವು ಏನನ್ನು ಗ್ರಹಿಸಿದ್ದೇವೋ, ಪರ್ಸೀವ್ ಮಾಡಿದ್ದೇವೋ, ಅದು ಪಾಸಿಟಿವ್ ನೆಗೆಟಿವ್ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ಕೊಳೆ ಹಾಗೆ ಬಂದು ಎಲ್ಲ ಕೂತ್ಕೊಳ್ಳುತ್ತೆ. ಅದು ಮನೋಕೋಶ. ಒಳ್ಳೇದು ತರಲಿ, ಒಳ್ಳೇದು ಬಿಡಲಿ, ಹೀಗೆ ಮನೋಕೋಶ ಮತ್ತು ದೇಹ ಎರಡೂ ಕೂಡ ಬೇರೆ ಬೇರೆ ಅಲ್ಲ. ಇಟ್ಸ್ ಅನ್ ಎಕ್ಸ್ಟೆನ್ಷನ್. ಮನೋಕೋಶ ಇಸ್ ಅನ್ ಇನ್ನರ್ ಎಕ್ಸ್ಟೆನ್ಷನ್ ಆಫ್ ದಿ ಬಾಡಿ. ಬಾಡಿ ಈಸ್ ಅನ್ ಔಟರ್ ಎಕ್ಸ್ಟೆನ್ಷನ್ ಆಫ್ ದಿ ಮನೋಕೋಶ. ಈ ಮನೋಕೋಶ ಮತ್ತು ಅನ್ನಕೋಶ ಎರಡೂ ಕೂಡ ಹಿಂಗೈ ಮುಂಗೈ ಥರ, ಅದನ್ನು ಬೇರೆ ಪಡಿಸೋಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಕೊಳೆ ಇದಕ್ಕೆ ಬರುತ್ತೆ, ಇದ್ರ ಕೊಳೆ ಇದಕ್ಕೆ ಬರುತ್ತೆ. ಒಂದ್ರ ಎಫೆಕ್ಟ್ ಒಂದಕ್ಕೆ ಇದ್ದೇ ಇದೆ. ಇಲ್ಲಿ ಕಾಯಿಲೆ ಬಂದರೆ ಇಲ್ಲಿಗೆ ಬರುತ್ತೆ, ಇಲ್ಲಿ ಕಾಯಿಲೆ ಬಂದರೆ ಇಲ್ಲಿ ಕಾಯಿಲೆ ಬರುತ್ತೆ. ಇದೆರಡನ್ನೂ ಸರಿ ಮಾಡೋದೇನೆ, ಇದನ್ನೆರಡನ್ನೂ ಶುದ್ಧಿ ಮಾಡೋದೇನೆ ಚಿತ್ತಶುದ್ಧಿ. ಇದೆರಡೂ ಬಹಳ ಮುಖ್ಯ. ಅದರಿಂದ ಅನ್ನಕೋಶ ಮನೋಕೋಶ ಇದೆರಡನ್ನೂ ಕೂಡ ದಾಟಿ ನಾವು ಹೋದಾಗ ಧ್ಯಾನದಲ್ಲಿ ಮಾತ್ರ ಸಾಧ್ಯ. ಅದು ನಾವು ಹೇಳ್ತೀವಿ ಅನ್ನಕೋಶ, ಮನೋಕೋಶ, ವಿಜ್ಞಾನಕೋಶ. ವಿಜ್ಞಾನಕೋಶ ಇಸ್ ನಥಿಂಗ್ ಬಟ್ ಚಿತ್ತ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ನಾವು ಏನೇನನ್ನು ದೇಹದಿಂದ ಅನುಭವಿಸಿದ್ವೋ, ಏನೇನು ಮನಸ್ಸಿನಲ್ಲಿ ಅನುಭವಿಸಿದ್ವೋ, ಏನೇನು ಆ್ಯಕ್ಟಿವಿಟಿಯಿಂದ ಅನುಭವ ಆಗಿದೆಯೋ, ಏನೇನು ಫೀಲಿಂಗ್ಸಿಂದ ಅನುಭವ ಆಗಿದೆಯೋ, ಆಲೋಚನೆಗಳಿಂದ ಅನುಭವ ಆಗಿದೆಯೋ, ಎಲ್ಲವೂ ಹೋಗಿ ವಿಜ್ಞಾನಕೋಶದಲ್ಲಿ ಸೇರಿಕೊಳ್ಳುತ್ತೆ. ವಿಜ್ಞಾನಕೋಶ ಬುದ್ಧಿಗೆ ಬಹಳಷ್ಟು ಹತ್ತಿರವಾಗಿದೆ. ಮನಸ್ಸು ಭಾವನೆ ಆಯಿತು, ಬುದ್ಧಿ ಅಂದರೆ ಇಂಟೆಲಿಜೆನ್ಸ್, ಅದು ಪ್ರಾಣಿಗೆ ಇಲ್ಲದೇ ಇರುವಂತಹ ಕೋಶ. ಈ ವಿಜ್ಞಾನಕೋಶ ನಾವು ಜನ್ಮ ಜನ್ಮಕ್ಕೂ ತಗೊಂಡು ಹೋಗುವಂತಹ ಕರ್ಮಗಳು, ನಮ್ಮಲ್ಲಿ ಅಭ್ಯಾಸಗಳು ಎಲ್ಲ ಸೇರಿಕೊಂಡ್ರು ವಿಜ್ಞಾನಕೋಶ. ಇದು ಲೇಯರ್ ಬೈ ಲೇಯರ್, ಲೇಯರ್ ಬೈ ಲೇಯರ್ ಇದೆ. ಇದನ್ನು ಚಿತ್ತ ಅಂತ ಕರೀತಾರೆ. ಮನೋ, ಬುದ್ಧಿ, ಅಹಂಕಾರ
ಮನೋಬುದ್ಧಿ ಅಹಂಕಾರ ಚಿತ್ತ ಅಂತಃಕರಣ. ಅಹಂಕಾರ ನಾವು ಆರೋಪಿಸಿಕೊಂಡಿದ್ದು ದೇಹ ಮನಸ್ಸಿನ ಒಂದು ಅನುಭವದಿಂದ ಅಹಂಕಾರವನ್ನು ಆರೋಪಿಸಿಕೊಂಡು ಆರೋಪದ ಅಹಂಕಾರದಿಂದ ಮಾಡಬಾರದನ್ನು ಮಾಡೋದನ್ನು ಎಲ್ಲ ಮನಸ್ಸು ದೇಹದಿಂದ ಮಾಡಿ ಅದರ ಫಲಗಳನ್ನೆಲ್ಲ ನಾವು ಗೊತ್ತಿಲ್ಲದೆ ವಿಷಯಗಳನ್ನು ಎಲ್ಲವೂ ತುಂಬಿರೋದು ವಿಜ್ಞಾನಮಯ ಕೋಶದಲ್ಲಿ. ನಾವು ಶುದ್ಧಿ ಆಗಬೇಕಾಗಿರೋದು ಚಿತ್ತಶುದ್ಧಿ, ಅದೇ ಯೋಗ. ಚಿತ್ತಶುದ್ಧಿ ಹೇಗಾಗುತ್ತೆ? ದೇಹನ ನಿಯಂತ್ರಿಸಿ ಮನಸ್ಸನ್ನು ನಿಯಂತ್ರಿಸಿ ಹೊರಗಡೆಯಿಂದ ಬರೋ ಕಸನ ನಿಲ್ಲಿಸಿ ಒಳಗಡೆ ಇರೋ ಕಸನ ಜನ್ಮಾಂತರದ ಕಸನ ತೊಳೆಯೋದು ಯೋಗ ಅಲ್ವಾ? ಪ್ರಾಣಾಯಾಮ, ಧ್ಯಾನ, ಇದರಿಂದ ಹೀಗೆ ಚಿತ್ತ ಇದನ್ನು ವಿಜ್ಞಾನ ಕೋಶ ಅಂತ ಹೇಳ್ತಾರೆ. ಯಾರಿಗೆ ಆ ಚಿತ್ತ ಶುದ್ಧಿ ಆಗ್ತಾ ಇದೆ ಅವರಿಗೆ ಚಿತ್ತದ ಇನ್ನೊಂದು ಒಳಭಾಗ ಏನು? ಅದು ಅಂತಃಕರಣ ಅಂತ ಹೇಳ್ತೀವಿ. ಈ ಅಂತಃಕರಣದಲ್ಲಿ ಬಹಳ ಶುದ್ಧವಾದ ಒಂದು ರೀತಿಯ ಅಲೆಗಳು ಇವೆ. ಅಂತಃಕರಣ ಅನ್ನೋದು ಇಟ್ಸ್ ಎ ಪ್ಯೂರ್ ಕಾನ್ಷಿಯಸ್ ಲೆವೆಲ್ ಅಂತೆ. ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್. ಸಬ್ಕಾನ್ಷಿಯಸ್ ಇಸ್ ಚಿತ್ತ, ಆಮೇಲೆ ಕಾನ್ಷಿಯಸ್ ಲೆವೆಲ್ ಇದೆ. ಅದು ವಿಜ್ಞಾನಮಯ ಕೋಶ ದಾಟಿ ಹೋದಾಗ ಆ ಪ್ಯೂರ್ ಕಾನ್ಷಿಯಸ್ನೆಸ್ ಹೋಗ್ತಾ ಆನಂದ ಕೋಶ ಅಂತ ಹೇಳ್ತೀವಿ. ಅಲ್ಲಿರೋದು ಭಾಳ ಪ್ಯೂರ್ ಪೀಸ್, ಪ್ಯೂರ್ ಎನರ್ಜಿ, ಪ್ಯೂರ್ ಲವ್, ಪ್ಯೂರ್ ಎಲ್ಲ ದೈವಿಕ ಗುಣಗಳು ತುಂಬಿದೆ ಅದರೊಳಗೆ. ಅದು ಶುದ್ಧವಾಗಿದೆ, ಪ್ಲಾಸಿಡ್ ಪೂಲ್ ಅಂತೀವಿ, ಆ ಥರ ಇದೆ. ಅದು ಅಲ್ಲಿಂದ ಬೆಳಕಾಗಲಿ, ಅಲ್ಲಿಂದ ಒಂದು ಸಂತೋಷ ಆಗಲಿ, ಆನಂದವಾಗಲಿ, ಜೆನ್ಯೂನ್ ಏನಿದೆ ಅದು ನೀವು ಜಾಗ ಮಾಡಿಕೊಟ್ಟಷ್ಟು ಚಿತ್ತಕ್ಕೆ ಬರುತ್ತೆ. ಮೆಡಿಟೇಷನ್ ಅನ್ನೋದು ಆ ಕಾನ್ಷಿಯಸ್ನೆಸ್ಸು ಎಲ್ಲ ಈ ಕತ್ತಲನ್ನು ನಾವು ಪ್ರಯಾಸದಿಂದ ಡೆಲಿಬರೇಟಾಗಿ ಡೆಲಿಜೆಂಟಾಗಿ ತಿಳ್ಕೊಂಡು ಆ ಚಿತ್ತವನ್ನು ಶುದ್ಧಿ ಮಾಡ್ತಾ ಅಂತಃಕರಣದಿಂದ ಎಲ್ಲವೂ ಕೂಡ ಬರುತ್ತೆ ಚಿತ್ತಕ್ಕೆ. ಇದನ್ನು ನಾವು ಆನಂದ ಕೋಶ ಅಂತ ಕರಿತೀವಿ. ವಿಜ್ಞಾನ ಕೋಶ, ಆನಂದ ಕೋಶ. ಮೆಡಿಟೇಷನ್ನಲ್ಲಿ ಹೆಚ್ಚು ಕೆಲಸ ಮಾಡೋದು ಚಿತ್ತ, ಅಂತಃಕರಣ. ಅಂದರೆ ವಿಜ್ಞಾನ ಕೋಶ, ಆನಂದ ಕೋಶ. ವಿಜ್ಞಾನ ಕೋಶದಲ್ಲಿ ಬಹಳಷ್ಟು ಕೆಲಸ ಆಗುತ್ತೆ. ಇದು ಬುದ್ಧಿಯೋಗದಲ್ಲಿ ಭಗವದ್ಗೀತೆಯಲ್ಲಿ ಆಳವಾಗಿ ಅರ್ಥ ಆಗುತ್ತೆ, ಯಾವ ರೀತಿ ಬುದ್ಧಿ ಕೆಲಸ ಮಾಡುತ್ತೆ ಅಂತ. ಈ ಕೋಶ ಮತ್ತೆ ಕನೆಕ್ಟ್ ಮಾಡಿದ್ರೆ ಇಂದ್ರಿಯಕ್ಕೂ ಬಹಳ ಹತ್ತಿರ, ಹಾಗೆ ಪಂಚಪ್ರಾಣಗಳಿಗೂ ಹತ್ತಿರ. ಪಂಚಪ್ರಾಣಗಳ ಮೂಲಕ ಈ ಪಂಚಕೋಶಗಳನ್ನು, ಪಂಚ ಇಂದ್ರಿಯಗಳನ್ನು ಒಂದಕ್ಕೊಂದು ರಿದಮಿಕ್ಕಾಗಿ ಕೆಲಸ ಮಾಡಿಸಿ ನಾವು ನಮ್ಮ ಹ್ಯಾಬಿಟ್ಗಳನ್ನ ಅದು ಬದಲಾಯಿಸ್ಕೊಳ್ಳೋದಾಗಲಿ, ಒಳ್ಳೆ ಹ್ಯಾಬಿಟನ್ನು ತಗೊಂಡು ಇನ್ಸ್ಟಿಂಕ್ಟ್ಸ್ನ ನಾವು ಬದಲಾಯಿಸ್ಕೊಳ್ಳೋದಾಗಲಿ ಮಾಡಬಹುದು. ಅಲ್ಲಿ ಇಂಟ್ಯೂಷನ್ಗೂ ಜಾಗ ಇದೆ. ಅಮ್ಮ, ಈ 4ನೇ ಸ್ಥಿತಿ ಅಂತಾರಲ್ಲ, ಹಾಗಂದ್ರೇನು? ಅದನ್ನ ನಾವು ತಿಳ್ಕೋಬಹುದಾ? ತಿಳ್ಕೊಳ್ಳೋಕೆ ಸಾಧ್ಯನಾ? ತಿಳ್ಕೊಳ್ಳಬಹುದು, ಆದರೆ ಅದನ್ನು ಪಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಈ 3 ಸ್ಥಿತಿ ಗೊತ್ತಾಗಬೇಕು. ಆ 3 ಸ್ಥಿತಿ ಯಾವುದು ತಿಳ್ಕೊಂಡ್ರೆ 4ನೇ ಸ್ಥಿತಿ ಗೊತ್ತಾಗುತ್ತೆ. 3 ಸ್ಥಿತಿ ಅನುಭವದಲ್ಲಿ ಗೊತ್ತಾಗಬೇಕು. ನಿಮ್ಗೆ ಇವಾಗ ಕನಸು ಗೊತ್ತಿದೆ, ಕನಸು ದಿನ ಬೀಳುತ್ತೆ. ಎಷ್ಟೋ ಕನಸುಗಳು ಮಲ್ಕೊಳ್ಳೋಕ್ಕೆ ಹೆದರ್ಸುತ್ತೆ, ಮಲ್ಕೊಂಡ್ರೆ ಕನಸು ಬೀಳುತ್ತೇನೋ ಅಂತ. ಕೆಲವು ಕನಸು ಇಷ್ಟ ಆಗುತ್ತೆ, ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬಾರ್ದಾ ಅಂತ. ಆ ಥರ ಕನಸಿನ ಅನುಭವ ನಿಮಗಾಗುತ್ತೆ. ಕನಸನ್ನು ನೋಡ್ತಾ ಇರೋರು ಯಾರು? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಪಿಕ್ಚರ್ ಹೇಗೆ ನೋಡ್ತೀರಾ ಸ್ಕ್ರೀನ್ ಮೇಲೆ, ಆ ಥರ ಯಾರು ವಿಟ್ನೆಸ್ ಮಾಡ್ತಾ ಇರೋದು? ಕನಸಿಗೆ ಯಾರು ಸಾಕ್ಷಿ? ಯಾರು ಸಿಯರ್? ಹೂ ಈಸ್ ದಿ ಸಿಯರ್ ಆಫ್ ದಿ ಡ್ರೀಮ್? ಯಾವತ್ತಾದ್ರೂ ಪ್ರಶ್ನೆ ಕೇಳ್ಕೊಂಡಿದ್ದೀರಾ? ನಾನು ಕನಸು ನೋಡಿದೆ ಅಂತ. ಕನಸು ಬಿತ್ತುಕ್ಕಿಂತ ನಾನಿವತ್ತೊಂದು ಕನಸನ್ನು ನೋಡಿದೆ, ಇದು ಚೆನ್ನಾಗಿರಲಿಲ್ಲ, ಬಿಟ್ಟಾಕು, ನಾನು ನೋಡಿದೆ, ಇದು ಬಂತು ಹೋಯಿತು, ಯಾವುದೋ ನೆನಪು ಬಂತು ಹೋಯಿತು. ಇಷ್ಟು ಜ್ಞಾನ ನಮಗೆ ಕನಸು ಬಿದ್ದ ತಕ್ಷಣ ಡಿಸ್ಟರ್ಬ್ ಮಾಡ್ಕೊಳ್ಳದೆ ಇದ್ದರೆ ಒಂದು ಸ್ವಲ್ಪ ಜ್ಞಾನ ಬೇಕಾಗತ್ತೆ. ಅದೇ ರೀತಿ ನಿದ್ರೆ, ಬೆಳಗ್ಗೆ ಎದ್ದಾಗ ನಾನು ಒಳ್ಳೆ ನಿದ್ರೆ ಅನುಭವಿಸಿದೆ, ನಾನು ನಿದ್ರೆ ನೋಡಿದೆ, ನಿದ್ರೆಗೆ ಸಾಕ್ಷಿಯಾಗಿದ್ದೆ, ಒಳ್ಳೆ ಆಳವಾದ ನಿದ್ರೆ ಬಂತು, ನಾನು ಎಲ್ಲಿದ್ದೆ ಗೊತ್ತಾಗಲಿಲ್ಲ, ನನಗೆ ನಿದ್ರೆ ಬಂತು ನನಗೆ ಅಂತೀವಿ. ನಿದ್ರಾ ಅನುಭವ. ಯೋಗ ನಿದ್ರೆಯಲ್ಲಿ ನಾವು ಮಧ್ಯ ಮಾಡ್ತಾ ಇರೋದನ್ನು ದೂರದಿಂದ ನೋಡ್ಬೋದು ನಾವು. ಹಾಗೆ ಈ ಅನುಭವ ಆಗಬೇಕು. ಎಚ್ಚರ ಆದಾಗಲೂ ಎಷ್ಟೋ ಜನಕ್ಕೆ ಮೈಮೇಲೆ ಪ್ರಜ್ಞೆನೇ ಇರಲ್ಲ. ಎಚ್ಚರ ಆದಾಗ ಕಾನ್ಷಿಯಸ್ ಆಗಿರೋದೇ ಇಲ್ಲ. ಅವರು ಯಾವುದೋ ಪ್ರಪಂಚದಲ್ಲಿ ಇರ್ತಾರೆ, ಎಲ್ಲೋ ತೇಲಾಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಎಷ್ಟೋ ಸತಿ ಮಕ್ಕಳು ಅದು ವಿಡಿಯೋ ನೋಡ್ತಾ ಇದ್ದರೆ ಅವ್ರು ಹೊರಗಡೆ ಬಂದಾಗ ಇನ್ನೂ ಅದೇ ಪ್ರಪಂಚದಲ್ಲಿ ಗುಂಗಲ್ಲೇ ಇರ್ತಾರೆ. ಇಲ್ಲಿ ಏನು ನಡೀತಾ ಇದೆ ಪ್ರೆಸೆಂಟ್ ಮೂಮೆಂಟಲ್ಲಿ ಅವ್ರ ಕೈ ಭಾಗವಹಿಸೋಕ್ಕಾಗೋದೇ ಇಲ್ಲ. ಅದಕ್ಕೆ ತಾನೇ ನಾವು ಟೆಕ್ನಾಲಜಿ ನಮ್ಮನ್ನು ಎಳ್ಕೊಂಡು ಹೊಟ್ಟೋಗಿದೆ, ಬದುಕೋಕ್ಕೆ ಬಿಡ್ತಾ ಇಲ್ಲ. ಎಷ್ಟೋ ಸಿಚುಯೇಷನ್ನ ನಾವು ಏನಿದೆಯೋ ಅದನ್ನು ನೋಡೋಕ್ಕೆ ಬಿಡ್ತಾ ಇಲ್ಲ. ಕನೆಕ್ಟ್ ಮಾಡ್ತೀವಿ,
ಟೆಕ್ನಾಲಜಿ ಮೂಲಕ ಯಾವುದೋ ಒಂದು ಭ್ರಮೆ ಪ್ರಪಂಚನ, ಫ್ಯಾಸಿನೇಷನ್ನು, ಫ್ಯಾಂಟಸಿ ಎಲ್ಲ ಬರುತ್ತೆ ಅಂತ ನಾವು ಎಷ್ಟು ಹೆದರ್ತೀವಿ ಅಲ್ವಾ? ಹಾಗೆಯೇ ಎಚ್ಚರದಲ್ಲಿ ಎಚ್ಚರವಾಗಿರಬೇಕು. ಎಚ್ಚರದಲ್ಲಿ ಇನ್ನೊಂದು ಏನೋ ಮಾಡ್ತಾ ಕೂತ್ಕೊಂಡ್ರೆ, ಅಕಸ್ಮಾತು ವಿಡಿಯೋ ನೋಡ್ತಿದ್ರು ಕೂಡ ನಮಗೆ ವಿಡಿಯೋ ನೋಡ್ತಿದ್ದೀನಿ ಅಂತ ಗೊತ್ತಿರಬೇಕಲ್ವಾ? ಆನ್ ಮಾಡೋಕ್ಕೂ ಆಫ್ ಮಾಡೋಕ್ಕೂ ಸಾಕ್ಷೀಭೂತವಾಗಿರಬೇಕಲ್ವಾ? ಅಷ್ಟು ಜ್ಞಾನನಾದರೂ ಬರಬೇಕಲ್ವಾ? ಹಾಗೆ ಎಚ್ಚರದಲ್ಲಿ ಎಚ್ಚರವಾಗಿದ್ದು ಸಾಕ್ಷೀಭೂತವಾಗಿ ಕೆಲಸ ಮಾಡಿದಾಗ ಅದರಲ್ಲೇ ಮುಳುಗೋಗಿ ಅಂಟ್ಕೊಂಡು ಒದ್ದಾಡಿ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಇಲ್ವಾ? ಜ್ಞಾನದಿಂದ ಕೆಲಸ ಮಾಡೋ ಕರ್ಮ ಕಟ್ಕೊಳ್ಳೋಕ್ಕೂ ವ್ಯತ್ಯಾಸ ಇಲ್ವಾ? ಇದೇ ನಿಜವಾದ ಕರ್ಮಯೋಗ ಜ್ಞಾನ. ಹಾಗೆ ಎಚ್ಚರಕ್ಕೂ ಸಾಕ್ಷಿಯಾಗಿ ಇದ್ದಾಗ ಯಾವುದೋ ಒಂದು ಬೇರೆಯ ಒಂದು ಸ್ಥಿತಿ ಉಂಟಾಗತ್ತೆ ನಮ್ಮಲ್ಲಿ. ಅದಕ್ಕೆ ಸಾಕ್ಷಿ ಸ್ಥಿತಿ, ಸಾಕ್ಷಿ ಭಾವ, ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, 4th ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ತುರ್ಯಾವಸ್ಥಾ. ಇದು ನಿದ್ರೆನೂ ಅಲ್ಲ, ಕನಸೂ ಅಲ್ಲ, ಎಚ್ಚರನೂ ಅಲ್ಲ. ಕನಸೂ ಹೌದು, ನಿದ್ರೆನೂ ಹೌದು, ಎಚ್ಚರವೂ ಹೌದು, ಎಲ್ಲಕ್ಕೂ ಮೀರಿದ್ದೂ ಹೌದು. ಇದಕ್ಕೆ ಯಾವ ಹೆಸರೂ ಇಲ್ಲ. ತುರ್ಯ ಅಂತ ಕರೆದಿದ್ದಾರೆ, ನೀನೇನು ಬೇಕಾದರೂ ಕರ್ಕೋ ಅದನ್ನು. ಆದರೆ ಆ ಸ್ಥಿತಿ ನಿಜವಾದ ಒಂದು ಸಾಕ್ಷೀಭೂತವಾದ ಸ್ಥಿತಿ. ಈ ಸ್ಥಿತಿಯಲ್ಲಿ ನಿನಗೆ ಒಂದು ಬೆಳಕಿರುತ್ತೆ. ಆ ಬೆಳಕಲ್ಲಿ ನೀನು ನೋಡೋದ್ರಿಂದ ಕನಸನ್ನು, ನಿದ್ರೆಯನ್ನು, ಎಚ್ಚರದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲವನ್ನು, ಎಚ್ಚರದಲ್ಲಿ ಕಷ್ಟ ಸುಖಗಳನ್ನು ದೂರ ನಿಂತು ಅಂಟ್ಕೊಳ್ಳದೆ ನೋಡ್ತೀಯಲ್ಲ, ಆ ಸ್ಥಿತಿ ಅದು ಸಾಕ್ಷೀಭೂತವಾದ ಸ್ಥಿತಿ. ಅದು ಅರಿವು, ಅದು ನಿನ್ನ 4ನೇ ಕಣ್ಣು ಅಂತ ಹೇಳ್ತಾರೆ. ಪ್ರಜ್ಞಾಪೂರ್ವಕ ದೃಷ್ಟಿ.